ಏ ರಂಗಮ್ಮ, ನೀನೇನೇ ಹೇಳು, ಈ ರುದ್ರವಂಶದವ್ರಿಗೆ ನಾಚಿಕೆನೇ ಇಲ್ಲಪ್ಪ. ಅಷ್ಟೆಲ್ಲ ಅನ್ಸ್ಕೊಂಡಿದ್ರು ಮತ್ತೆ ಬಂದಿರೋದು ನೋಡು. ಅಯ್ಯ, ದೊಡ್ಡರ ವಿಷಯ ನಮ್ಗೆ ಯಾಕೆ? ದುಡ್ಡು ಜಾಸ್ತಿ ಆದಷ್ಟು ಮರ್ಯಾದೆ ಕಮ್ಮಿ ಅಂತಾರೆ. ನಡಿ ಹೋಗೋಣ. ಏ ಆದಿತ್ಯ ಸಿಂಹ, ಹೆಂಡತಿ ಸೀರೆಯಿಂದ ಬಚ್ಚಿಟ್ಕೊಂಡಿದ್ ಸಾಕು. ನಿನ್ನ ಸೋತೋಗಿರೋ ಮುಖ ನೋಡೋದಕ್ಕೆ ಎಷ್ಟು ದಿನಗಳಿಂದ ಕಾಯ್ತಿದ್ದೀನಿ ಗೊತ್ತಾ? ಬಾರ ಹೊರಗೆ. ವಂಶದ ನಾಯಿಗೆ ಸಿಂಹ ವಂಶದ ಮನೆ ಒಳಗೆ ಬರೋ ಅಷ್ಟು ಪೊಗರು ಬಂತ? ಹತ್ತೂರ್ಗೆ ದೊಡ್ಡ ವಂಶ, ಸಿಂಹ ವಂಶ ನಿಮ್ದು ಅಲ್ವಾ ರಾಜಲಕ್ಷ್ಮಿ ಅವರೇ? ನಿಮ್ಮ ಮನೆತನ ಅಂತಂದ್ರೆ ಇಡೀ ಊರಿಗೆ ಭಯ ಏನೋ, ಭಕ್ತಿ ಏನೋ. ನಮ್ಮನ್ನೆಲ್ಲ ಆಳ್ದವರು ನೀವು. ಪಾಪ. ಆದ್ರೆ ಈಗ ಒಂದು ಕಾಲದಲ್ಲಿ ಆಳ್ತಿದ್ದವರು ಈಗ ಆಳಾಗೋ ಕಾಲ ಬಂದ್ಬಿಟ್ಟಿದೆ. ಒಂದೇ ಒಂದು ಟೆಂಡರ್ ಗೆಲ್ಲೋ ಯೋಗ್ಯತೆ ಇಲ್ಲ ನಿಮ್ದೆಂಥ ವಾರಸ್ದಾರರ ವಂಶಾರಿ. ಆದಿ, ನೀನು ಆ ಕೈಗೆ ಕಡ್ಗ ಹಾಕೋತಿಯಲ್ಲ, ಅದನ್ನ ಮಾರ್ಬಿಟ್ಟು ಬಳೆಗಳು ತೊಡ್ಕೊ. ಕಡ್ಗ ಮಾರಿದ ದುಡ್ಡಲ್ಲಿ 2 ದಿನ ಊಟನಾರು ಮಾಡಬಹುದು. ನಾನು ಮರೆಯೋಕ್ ಮುಂಚೆ ನಾವು ಟೆಂಡರ್ ಗೆದ್ದ ಖುಷಿನಲ್ಲಿ ಇಡೀ ಊರಿಗೆಲ್ಲ ಊಟ ಹಾಕಿಸ್ತಾ ಇದ್ದೀವಿ.